APK ಆರ್ಗಾನಿಕ್ FL777 ಔಷಧಿನ ಸ್ಪ್ರೇ ಮಾಡಿದ್ದೇವೆ. 1 ಟ್ಯಾಗಿಗೆ 1/4 ಲೀಟ್ರನ್ನ ಹಾಕೊಳ್ತಾ ಇದ್ದೀವಿ. ಕೊಟ್ಮೇಲೆ 2 ಸರಿ ಸ್ಪ್ರೇ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಕಾಯಿ ಬಂದಿದೆ. ಫಸ್ಟ್ ಸೈಜ್ ಇದೆ, ಚೆನ್ನಾಗಿದೆ, ಯಾವ ಪ್ರಾಬ್ಲಮ್ ಇಲ್ಲ. ಒಂದ್ಸರಿ ಕೊದಾಯಿತು, 6 ಕ್ವಿಂಟಲ್ ಆಯಿತು. 3 ಸಾವಿರಕ್ಕೆ 6 ಕ್ವಿಂಟಲ್ ಆಯಿತು. ಒಳ್ಳೆ ಇಳುವರಿ ಸೈಜ್ ಇತ್ತು, ಒಳ್ಳೆ ಬೋಂಡ ಬೇಸಂಗೆ ಸೈಜ್ ಇತ್ತು, ದಪ್ಪ ಸೈಜ್ ಇತ್ತು. ಕಾಯಿ ಕೂಡ ಚೆನ್ನಾಗಿ ಬರುತ್ತೆ, ಯಾವ ತೊಂದರೆ ಇಲ್ಲ. ಔಷಧಿಯಿಂದ ನನಗೆ ತುಂಬ ಒಳ್ಳೆಯದಾಗಿದೆ. ಈ ಔಷಧಿ ಹೊಡಿಲಾಗಿ ಕಾಯಿ ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ನಾನು ಇದಪ್ಪ ಚೆನ್ನಾಗಿ ಕಾಯಿ ಕೂದಿದ್ದೀನಿ. ಫಸ್ಟ್ ಏಡಕ್ಕೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಕಾಯಿ ಕೂದಿದ್ದೀನಿ. ನಾಗರಾಜ್ ಮೇರ್ವೆ, ಹಾಸನ ಜಿಲ್ಲೆ ಆಲೂರು ತಾಲೂಕು, ಕುಂದೂರು ಹೋಬಳಿ, ಮೇರ್ವೆ ಗ್ರಾಮ. 3 ಎಕರೆ ಜಮೀನು, ಅರ್ಧ ಎಕರೆಗೆ ಮೆಣಸು ಗಿಡವನ್ನು ಹಾಕಿರ್ತೇವೆ. ಕಾಯಿ ಉದುರ್ತಾ ಇತ್ತು, ಮಂಕಾಗಿದ್ದು ಗಿಡ. ನಮ್ಮ ಫ್ರೆಂಡು ಒಳ್ಳೆ ಔಷಧಿನ ಕೊಟ್ಟರು, ಆ ಔಷಧಿನ ಸಂಪಾದನೆ ಮಾಡಿದ್ನಿ. ನೀಟಾಗಿ ಗಿಡ ಒಳ್ಳೆ ಫಸಲು ಕೊಟ್ಟಿದೆ. ಇವಾಗ ಒಳ್ಳೆ ತೆನಗಾಯಿನ ಚೆನ್ನಾಗಿ ಕೂದಿದ್ದೀನಿ ನೀಟಾಗಿ. ಈಗ ಗಿಡ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇವ್ರು ಕೊಟ್ಟ ಮೇಲೆ ನನಗೆ ತುಂಬ ಉಪಕಾರ ಆಯಿತು. APK ಆರ್ಗಾನಿಕ್ FL777 ಔಷಧಿನ ಸ್ಪ್ರೇ ಮಾಡಿದ್ದೇವೆ. 1 ಟ್ಯಾಗಿಗೆ 1/4 ಲೀಟ್ರನ್ನ ಹಾಕೊಳ್ತಾ ಇದ್ದೀವಿ. ಕೊಟ್ಮೇಲೆ 2 ಸರಿ ಸ್ಪ್ರೇ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಕಾಯಿ ಬಂದಿದೆ. ಫಸ್ಟ್ ಸೈಜ್ ಇದೆ, ಚೆನ್ನಾಗಿದೆ, ಯಾವ ಪ್ರಾಬ್ಲಮ್ ಇಲ್ಲ. ಒಂದ್ಸರಿ ಕೊದಾಯಿತು, 6 ಕ್ವಿಂಟಲ್ ಆಯಿತು. 3 ಸಾವಿರಕ್ಕೆ 6 ಕ್ವಿಂಟಲ್ ಆಯಿತು. ಒಳ್ಳೆ ಇಳುವರಿ ಸೈಜ್ ಇತ್ತು, ಒಳ್ಳೆ ಬೋಂಡ ಬೇಸಂಗೆ ಸೈಜ್ ಇತ್ತು, ದಪ್ಪ ಸೈಜ್ ಇತ್ತು. ಈ ಸೆವೆಂಡಲ್ಲಿ ಯಾರ್ಯಾರು ಹಾಕಿದ್ದಾರೆ, ಬೇರೆ ಗಿಡ ಔಷಧಿ ಬೇರೆ ಕಡೆ ತಗೋತಿದ್ದಾರೆ, ಈ ಥರ ಗಿಡ ಎಲ್ಲೂ ಬಂದಿಲ್ಲ. ನಮ್ಮದು ಇವ್ರದ್ದು ಮಾಮೂಲಿ ತಗೋತಾ ಇದ್ದೀವಿ. ಹೋದಷ್ಟು ತಗೊಂಡು ಈ ವರ್ಷ ತಗೋತಾ ಇದ್ದೀವಿ. ತುಂಬ ಚೆನ್ನಾಗಿ ಫಸಲು, ಗಿಡ ಚೆನ್ನಾಗಿದೆ, ಯಾವ ತೊಂದರೆ ಇಲ್ಲ. ಒಂದು ಮುದುರು ಗಿಡ ಇಲ್ಲ, ಯಾವುದಿಲ್ಲ, ಎಂತ ಇಲ್ಲ, ಚೆನ್ನಾಗಿ ಇದೆ. ಗಿಡ ಚೆನ್ನಾಗಿ ಬೆಳವಣಿಗೆ ಬರುತ್ತೆ. 2 ಟೈಮ್ ದನಿ ಗೊಬ್ಬರ ಹೊಡೆದಿದೆ, ಹೊಲ್ಬಿಟ್ಟು ಉತ್ಬಿಟ್ಟು ಮತ್ತೆ ಗಿಡ ಹಾಕಿರೋದು. ನೀರು ನಮ್ಮ ಬೋರಲ್ಲಿಂದ ಹೊಡಿ, ಪಿಂಕ್ಲರ್ ಜೆಟ್ಟು ಡೈಲಿ ಹೊಡೆಯುತ್ತೆ. ಸ್ವಲ್ಪ ಗ್ಯಾಪ್ ಕೊಡುತ್ತೆ, ಆದರೂ ಕೂಡ ಮೇಂಟೈನ್ ಆಗುತ್ತೆ. ಈ ಥರ ನಾನು ಗಿಡ ನೋಡಿರಲಿಲ್ಲ. ಇಲ್ಲೆಲ್ಲೂ ಬೇರೆ ಕಡೆ ಔಷಧ ಹಾಕ್ತಾ ಇದ್ದಾರೆ, ಈ ಥರ ಗಿಡ ಎಲ್ಲೂ ನೋಡಿಲ್ಲ. ನೋಡಿ, ಗಿಡ 3 ತಿಂಗಳಿಗೆ ಆಗಿದೆ ನೋಡಿ. 3 ತಿಂಗಳಿಗೆ ಒಳ್ಳೆ ಬೆಳವಣಿಗೆ ಇದೆ, ಗಿಡ ಅಗಲಿದೆ, ಚೆನ್ನಾಗಿದೆ, ಫಸಲು ಚೆನ್ನಾಗಿ ಕೊಟ್ಟಿದೆ, ಚೆನ್ನಾಗಿದೆ. ಔಷಧಿ ಪರವಾಗಿಲ್ಲ, ಒಳ್ಳೆ ಚೆನ್ನಾಗಿದೆ. ಕಾಯಿ ಕೂಡ ಚೆನ್ನಾಗಿ ಬರುತ್ತೆ, ಯಾವ ತೊಂದರೆ ಇಲ್ಲ. ಔಷಧಿಯಿಂದ ನನಗೆ ತುಂಬ ಒಳ್ಳೆಯದಾಗಿದೆ. ಈ ಔಷಧಿ ಹೊಡಿಲಾಗಿ ಕಾಯಿ ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ನಾನು ಇದಪ್ಪ ಚೆನ್ನಾಗಿ ಕಾಯಿ ಕೂದಿದ್ದೀನಿ. ಫಸ್ಟ್ ಏಡಕ್ಕೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಕಾಯಿ ಕೂದಿದ್ದೀನಿ. ಚೆನ್ನಾಗಿ ಬರುತ್ತೆ ಕಾಯಿ. ಇದು ಕೂದಾದ್ಮೇಲೆ ಮತ್ತೆ ಈಗ ಬಿಟ್ಟಿರೋದು. ಇದು ಈಗ ಕೂದಾಯಿತು, ಮೊನ್ನೆ ಕೂದಾಯಿತು, ಮತ್ತೆ ಇದು ಬಿಟ್ಟಿರೋದು. ಈಗ ಒಂದು 4-5 ದಿವಸಕ್ಕೆ ಕಾಯಿ ಈ ಥರ ಬಿಟ್ಟಿದೆ. ಒಳ್ಳೆ ಸೈಜ್ ಇತ್ತು, ಮೊನ್ನೆ ಕೂದಾಗ ಸೈಜ್ ಇತ್ತು. ಇವಾಗ ಸೈಜ್ ಬರುತ್ತೆ, ಇನ್ನೇನು 2-3 ದಿವಸದೊಳಗೆ ತುಂಬ ಸೈಜ್ ಬರುತ್ತೆ. ಮೊನ್ನೆ ಕೂದಿದ್ದೀವಿ, ತುಂಬ ಚೆನ್ನಾಗಿದೆ. ಔಷಧಿ ಒಳ್ಳೆ ಫಸ್ಟ್ ಕ್ಲಾಸಾಗಿ ಬೆಳವಣಿಗೆ ಕೊಡ್ತಾ ಇದೆ, ಫಸಲು ಕೊಡ್ತಾ ಇದೆ, ಯಾವ ತೊಂದರೆ ಇಲ್ಲ, ಗಿಡಕ್ಕೆ ಪ್ರಾಬ್ಲಮ್ ಇಲ್ಲ. ಇವರು ಕೊಟ್ಟು ಏನು ಔಷಧಿ ಕೊಡ್ತಾರೆ ನಮ್ಮ ಫ್ರೆಂಡು, ಅದನ್ನು ಹೊಡಿತಾ ಇದ್ದೀವಿ. ಅದನ್ನು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಅವ್ರು ಏನು ಔಷಧಿ ಕೊಡ್ತಾರೆ ಅದನ್ನೇ ನಾವು ಫ್ರೈ ಮಾಡ್ತಾಯಿದ್ದೀವಿ. ಅದು ತುಂಬ ಚೆನ್ನಾಗಿ ಬರುತ್ತೆ. ಇದು ಕಾಯಿ ಮೊನ್ನೆ ಕೂದಿದ್ದೀವಿ. ಇವಾಗ ನಾಳೆ ನಾಡು ಇನ್ನೊಂದು ವಾರದೊಳಗೆ 4-5 ದಿವಸದೊಳಗೆ ತುಂಬ ಸೈಜ್ ಬರುತ್ತೆ, ಒಳ್ಳೆ ಸೈಜ್ ಬರುತ್ತೆ. ಈಗ ಮೊನ್ನೆ ಕೂದಿದ್ರೆ ಕಾಯಿ ಇದು. ಔಷಧಿ ಕೂಡ ತುಂಬ ಚೆನ್ನಾಗಿದೆ, ಒಳ್ಳೆ ಔಷಧಿ ಕೊಡ್ತಾರೆ. ಮೊನ್ನೆ ಹೊಡಿಬೇಕಾಯ್ತು ಇವರು. ಮೊನ್ನೆ ಜಂಪೇರ್ ಬಿಡಿತ್ತು. ಹಿಂಗೆ ಒಂದೊಂದು ಸತಿಗೆ 10 ಕಾಯಿ 12 ಕಾಯಿ ಬರೋದು ಒಂದು ಸತಿ ಕೂದ್ರೆ.